ದಯವಿಟ್ಟು ನ್ಯಾಯ ಕೊಡಿಸಿ ಬ್ರೋ ಅಂದ್ಬಿಟ್ಟು ಒಬ್ಬ ಸ್ಟೂಡೆಂಟ್ ನಮ್ಗೆ ಕಾಮೆಂಟ್ ಮಾಡಿದ್ದಾನೆ. ಗೌರ್ಮೆಂಟ್ ಕೆಲಸಕ್ಕೆ ಆಸೆ ಪಡದೇ ಇರೋ ಜನನೇ ಇಲ್ಲ. ಸೊ ಗೌರ್ಮೆಂಟ್ ಕೆಲಸ ಬಂದ್ರು ಸಹ ಇಷ್ಟೊಂದು ಕೆಲಸಗಳು ಖಾಲಿ ಬಿದ್ದಿರೋದಕ್ಕೆ ಒಂದು ಮೇನ್ ರೀಸನ್ ಏನಂದ್ರೆ ಕಟ್ಟಡಗಳು ಬಿದ್ದೋಗೋ ಸ್ಟೇಜ್ ಅಲ್ಲಿ ಇದೆ. ಹ್ಯಾಂಡ್ ವಾಷಿಂಗ್ ಫೆಸಿಲಿಟೀಸ್ ಕೂಡ ಇಲ್ಲ, ಎಲೆಕ್ಟ್ರಿಸಿಟಿ ಫೆಸಿಲಿಟೀಸ್ ಇಲ್ಲ, ನೀರು ಕೂಡ ಇಲ್ಲ. ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ರು ಸಹ ಕರ್ನಾಟಕ ಗೌರ್ಮೆಂಟ್ಗೆ ಇದ್ರ ಬಗ್ಗೆ ಗೊತ್ತಿಲ್ವಾ? ನೀವು ನನ್ನ ಕೇಳೋದಾದ್ರೆ 100% ಅದೆಲ್ಲ ಇವರಿಗೆ ದಯವಿಟ್ಟು ನ್ಯಾಯ ಕೊಡಿಸಿ ಬ್ರೋ ಅಂದ್ಬಿಟ್ಟು ಒಬ್ಬ ಸ್ಟೂಡೆಂಟ್ ನಮ್ಗೆ ಕಾಮೆಂಟ್ ಮಾಡಿದ್ದಾನೆ. ನಾವು ಆದರ್ಶ ವಿದ್ಯಾಲಯ RMSA ಕನಕಗಿರಿಯಿಂದ ಇವರು ಕಮೆಂಟ್ ಮಾಡ್ತಾ ಇರೋದು. ಇವ್ರು ಬಂದ್ಬಿಟ್ಟು 2024 to 2025 ಇಯರ್ ಅಲ್ಲಿ ಮಾಹಿತಿ ತಂತ್ರಜ್ಞಾನ ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸಬ್ಜೆಕ್ಟ್ ನ ಇವರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದ್ರಲ್ಲಿ ಇವ್ರಿಗೆ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಈ ಸಬ್ಜೆಕ್ಟ್ ಗೆ ಪರ್ಟಿಕ್ಯುಲರ್ ಆಗಿ ಯಾವುದೇ ರೀತಿಯಾದಂತ ಟೆಕ್ಸ್ಟ್ ಬುಕ್ಸ್ ಆಗ್ಲಿ ಅಥವಾ ಟೀಚರ್ಸ್ ನಾಗ್ಲಿ ಇವರು ಅಪಾಯಿಂಟ್ ಮಾಡಿಲ್ಲ. ಇದರಿಂದ ಅವ್ರಿಗೆ ಓದೋದಕ್ಕೆ ತುಂಬಾ ತೊಂದರೆ ಆಗ್ತಿದೆ. ಈ ರೀತಿ ರಾಜ್ಯದಲ್ಲಿ ಬೇರೆ ಬೇರೆ ಸ್ಕೂಲ್ಗಳಲ್ಲಿ IT ಸಬ್ಜೆಕ್ಟ್ ನ ತಗೊಂಡ್ರು ಯಾರಿಗೂ ಪಠ್ಯ ಪುಸ್ತಕಗಳು ಮತ್ತೆ ಟೀಚರ್ಸ್ ನ ಅವೈಲೇಬಿಲಿಟಿ ಇಲ್ಲ ಅಂದ್ಬಿಟ್ಟು ನಮ್ಗೆ ಇಲ್ಲಿ ಕಮೆಂಟ್ ಮಾಡಿದ್ದಾರೆ. ಆಕ್ಚುಲಿ ನಾವು ಓದ್ಬೇಕಾದ್ರೆ ನಮ್ಗೆ ಈ ಸಬ್ಜೆಕ್ಟ್ಸ್ ಎಲ್ಲ ಗೊತ್ತಿರ್ಲಿಲ್ಲ. ಇದು ನನಗೆ ಇವಾಗ ಹೊಸ ಸಬ್ಜೆಕ್ಟ್ ಇದೇನು ಅಂದ್ಬಿಟ್ಟು ನಾನು ಸ್ವಲ್ಪ ಇನ್ಫಾರ್ಮೇಶನ್ ಇದ್ರ ಬಗ್ಗೆ ಕಲೆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದಂಗೆ ನನಗೆ ಫಸ್ಟ್ ಕರ್ನಾಟಕದಲ್ಲಿ ಎಷ್ಟು ಸ್ಕೂಲ್ಸ್ ಇದೆ, ಈ ತರ ಎಷ್ಟು ಸ್ಕೂಲ್ಗಳು ಆಪರೇಟ್ ಮಾಡ್ತಿದೆ, ಎಷ್ಟು ಸ್ಟೂಡೆಂಟ್ಸ್ ಇದ್ರ ಬಗ್ಗೆ ಸಫರ್ ಆಗ್ತಿದ್ದಾರೆ ಅಂತ ಒಂದೊಂದೇ ನೋಡ್ಕೊಂಡು ಹೋಗ್ತಾ ಇದ್ರೆ ಟೋಟಲ್ 49,306 ಸ್ಕೂಲ್ಗಳ ಕತೆ ನನ್ನ ಕಣ್ಮುಂದೆ ಆದ್ರೆ ಬಂದಿದ್ದು. ಇದರಲ್ಲಿ ಟೋಟಲ್ 50 ಲಕ್ಷ ಸ್ಟೂಡೆಂಟ್ಸ್ ಗಳಾದ್ರೆ ಓದ್ತಾ ಇದಾರೆ. ಇದು ಬರೀ ನಮ್ಮ ಕರ್ನಾಟಕದ ಲೆಕ್ಕ ಅಷ್ಟೇ. ಸೊ ಆಕ್ಚುಲಿ ನಮ್ಮ ಕರ್ನಾಟಕದಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ನಾನು ಇದನ್ನ ಇನ್ ಡೆಪ್ತ್ ಆಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇಡೀ ಪ್ರಪಂಚದಲ್ಲಿ ಕರ್ನಾಟಕ ಅಂದ್ರೆ ಗೊತ್ತಿಲ್ಲದೆ ಇರೋರು ಇರ್ಬೋದು, ಆದ್ರೆ ಬೆಂಗಳೂರು ಅಂದ್ರೆ ಗೊತ್ತಿಲ್ಲದೆ ಇರೋರು ಯಾರು ಇಲ್ಲ. ಯಾಕಂದ್ರೆ ಇದು ಇಡೀ ಪ್ರಪಂಚದಲ್ಲೇ ದೊಡ್ಡ IT ವ್ಯಾಲಿ ಆಗಿದೆ. ಸೊ ಅದಕ್ಕೋಸ್ಕರ ಬೆಂಗಳೂರಿನ ಹೆಸರು ಪ್ರಪಂಚದಲ್ಲಿ ಎಲ್ಲಿ ಹೋದ್ರು ಇದಕ್ಕೊಂದು ವ್ಯಾಲ್ಯೂ ಇದೆ. ಯಾಕಂದ್ರೆ ಬೆಂಗಳೂರಲ್ಲಿ ಸುಮಾರು ಇಂಟರ್ನ್ಯಾಷನಲ್ ಕಂಪನೀಸ್ ಮತ್ತೆ ಸ್ಟಾರ್ಟ್ ಅಪ್ಸ್ ಎಲ್ಲ ಹುಟ್ಟಿರೋದು ನಮ್ಮ ಬೆಂಗಳೂರಲ್ಲಿ ಆಗಿರೋದ್ರಿಂದ ತುಂಬಾ ಜನಕ್ಕೆ ಬೆಂಗಳೂರು ಅಂದ್ರೆ ಒಂದು ದೊಡ್ಡ ಪ್ರಪಂಚನೇ ಕಣ್ಣು ಮುಂದೆ ಬರುತ್ತೆ. ಸೊ ಇದ್ರ ಇನ್ನೊಂದು ಸೈಡ್ ನೋಡ್ಕೊಂಡ್ರೆ ನಮ್ಮ ಬೆಂಗಳೂರಿನ ಅಕ್ಕಪಕ್ಕದಲ್ಲೇ ಸುಮಾರು ರೂರಲ್ ಏರಿಯಾಸ್ ಇದಾವೆ. ಈ ರೂರಲ್ ಏರಿಯಾಸ್ ಅಲ್ಲಿ ಎಜುಕೇಶನ್ ಸಿಸ್ಟಮ್ ಬಗ್ಗೆ ನೀವು ಒಂದು ಕಡೆ ನಾವು ಗಮನ ಹರಿಸಬೇಕಾಗುತ್ತೆ. ಬೆಂಗಳೂರಲ್ಲಿ ಬಂದ್ಬಿಟ್ಟು ಒಂದು ಒಳ್ಳೆ ಎಜುಕೇಶನ್ ಸಿಸ್ಟಮ್ ಆಗಿರ್ಬೋದು, ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ನಮ್ಗೆ ಎಲ್ಲದಕ್ಕೂ ಕನ್ವೀನಿಯಂಟ್ ಆಗಿರೋ ಒಂದು ಸ್ಮಾಲ್ ಏರಿಯಾದಲ್ಲಿ ಒಂದು ದೊಡ್ಡ ಸಿಟಿನ ಆದ್ರೆ ನಿರ್ಮಾಣ ಮಾಡಿರೋ ಹೆಗ್ಗಳಿಕೆ ನಮ್ಮ ಕೆಂಪೇಗೌಡರು ಹೋಗುತ್ತೆ. ಅದಷ್ಟೇ ಅಲ್ಲದೆ ಬೆಂಗಳೂರು ಈ ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಬಂದಿರುವಂತ ತುಂಬಾ ಚೇಂಜಸ್ ಒಂದು ಮೇನ್ ರೋಲ್ ನ ಪ್ಲೇ ಮಾಡ್ತವೆ. ಅದೇ ಸ್ವಲ್ಪ ನಾವು ಬೆಂಗಳೂರಿಂದ ಆಚೆ ಹೋದ್ರೆ ರೂರಲ್ ಏರಿಯಾಗಳಲ್ಲಿ ಈ ರೀತಿಯಾದಂತಹ ಎಜುಕೇಶನ್ ಸಿಸ್ಟಮ್ ನಮ್ಗೆ ನೋಡೋದಕ್ಕೆ ಸಿಗೋದಿಲ್ಲ. ಯಾಕಂದ್ರೆ ನಾನು ಇವಾಗ ಏನ್ ಹೇಳಿದೆ 49,306 ಗೌರ್ಮೆಂಟ್ ಸ್ಕೂಲ್ ಅಂತ ಹೇಳಿದ್ನಲ್ಲ, ಇದರಲ್ಲಿ 27,358 ಕ್ಲಾಸ್ ರೂಮ್ಗಳು ಅರ್ಜೆಂಟ್ ಆಗಿ ರಿಪೇರ್ ಮಾಡೋ ಸ್ಥಿತಿಯಲ್ಲಿದೆ. ಇದರಲ್ಲಿ ಸುಮಾರು ಕಟ್ಟಡಗಳು ಬಿದ್ದೋಗೋ ಸ್ಟೇಜ್ ಅಲ್ಲಿ ಇದೆ. ಸುಮಾರು ಕ್ಲಾಸ್ ರೂಮ್ಸ್ ಗಳಲ್ಲಿ ಸೀಲಿಂಗ್ ರೂಫ್ ಎಲ್ಲ ಕಳಚಿ ಕೆಳಗಡೆ ಬೀಳೋ ರೀತಿಯಾಗಿ ಇದೆ. ಅದಷ್ಟೇ ಅಲ್ಲದೆ 4,000 ಸ್ಕೂಲ್ಗಳಲ್ಲಿ ಕರೆಕ್ಟ್ ಆಗಿ ಹ್ಯಾಂಡ್ ವಾಷಿಂಗ್ ಫೆಸಿಲಿಟೀಸ್ ಕೂಡ ಇಲ್ಲ. 3,580 ಸ್ಕೂಲ್ಗಳಲ್ಲಿ ಟಾಯ್ಲೆಟ್ ಗಳು ಇದ್ದು ಸಹ ಅದು ಯೂಸ್ ಮಾಡೋಕೆ ಆಗದೆ ಇರೋ ರೀತಿಯಲ್ಲಾದ್ರೆ ಇದೆ. ಅರೌಂಡ್ 1,000ಕ್ಕೂ ಹೆಚ್ಚು ಸ್ಕೂಲ್ಗಳಲ್ಲಿ ಎಲೆಕ್ಟ್ರಿಸಿಟಿ ಫೆಸಿಲಿಟೀಸ್ ಇಲ್ಲ. 200ಕ್ಕೂ ಹೆಚ್ಚು ಸ್ಕೂಲ್ಗಳಲ್ಲಿ ನೀರ್ ಕೂಡ ಇಲ್ಲ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ಸ್ ನ ಇಟ್ಕೊಂಡು ಅಲ್ಲಿ ಮಕ್ಕಳು ಓದ್ತಾ ಇದಾರೆ ಅಂದ್ರೆ ಸೊ ಅವರ ಎಜುಕೇಶನ್ ಸಿಸ್ಟಮ್ ಇನ್ನೆಷ್ಟು ಬೆಟರ್ ಆಗಿರ್ಬೋದು ಅಂತ ನೀವು ಯೋಚನೆ ಮಾಡ್ಬೋದು. ಈ ಹುಡುಗಿ ಹೆಸರು ಪ್ರಿಯಾ ಅಂದ್ಬಿಟ್ಟು, ಈ ಹುಡುಗಿ ಬಂದ್ಬಿಟ್ಟು 5ನೇ ಕ್ಲಾಸ್ ವರ್ಗೂ ಸಿಂಗಲ್ ಟೀಚರ್ ಓದಿಸ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಈ ಸ್ಕೂಲ್ ಅಲ್ಲಿ ಇರೋದು ಈ ಒಬ್ರೇ ವಿದ್ಯಾರ್ಥಿ, ಒಬ್ರೇ ಟೀಚರ್. ಇನ್ನೊಂದ್ ಕಡೆ ನೋಡಿದ್ರೆ ಕ್ಲಾಸ್ ರೂಮ್ ರೂಫ್ ಕೊಲ್ಯಾಪ್ಸ್ ಆಗಿರೋದ್ರಿಂದ ಮರದ ಕೆಳಗಡೆನೆ ಓದೋ ರೀತಿ ಆಗಿದೆ. ಈ ತರ ಸಿಚುವೇಶನ್ ಗಳನ್ನ ಫೇಸ್ ಮಾಡ್ಕೊಂತ ಆಲ್ಮೋಸ್ಟ್ 25% ಗಿಂತ ಜಾಸ್ತಿ ವಿದ್ಯಾರ್ಥಿಗಳು ಸ್ಕೂಲ್ ನ ಅರ್ಧಕ್ಕೆ ಬಿಡ್ತಾ ಇದಾರೆ. ನಮ್ಮ ಬೆಂಗಳೂರಲ್ಲಿ ಇಷ್ಟೆಲ್ಲ ಫೆಸಿಲಿಟಿ ಇದ್ರು ಸಹ 87.7% ಅಷ್ಟು ನಮ್ಗೆ ಇಲ್ಲಿ ಅಕ್ಷರಸ್ಥರಿದ್ದಾರೆ, ಅಂದ್ರೆ ಎಜುಕೇಟೆಡ್ ಪೀಪಲ್ಸ್, ಅಂದ್ರೆ ಓದ್ತಾ ಇರೋ ಸ್ಟೂಡೆಂಟ್ಸ್ ಅಂತ ಇಟ್ಕೊಳ್ಳಿ. ಅದರಲ್ಲಿ ನಮ್ಗೆ ಬೆಂಗಳೂರಲ್ಲಿ 18.5% ಅಷ್ಟು ಡ್ರಾಪ್ ಔಟ್ಸ್ ಆಗ್ತಾ ಇದ್ದಾರೆ. ಸೊ ಇದರಲ್ಲಿ ಸೆಂಟ್ರಲ್ಲೇ ಬಿಡುವಂತ ಅವಶ್ಯಕತೆ ಏನಿದೆ ಅನ್ನೋದನ್ನ ನೀವು ಸಹ ಯೋಚನೆ ಮಾಡಬಹುದು. ಇದರಲ್ಲಿ ಪಾಯಿಂಟ್ ನಂಬರ್ 1 ಬಂದ್ಬಿಟ್ಟು ನನಗೆ ಅನ್ಸೋ ಪ್ರಕಾರ ಕಾರ್ಪೊರೇಟ್ ಸ್ಕೂಲ್ಸ್. ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಸ್ಕೂಲ್ ಬಿಡಿಸಿ ಕಾರ್ಪೊರೇಟ್ ಸ್ಕೂಲ್ಗೆ ಸೇರಿಸೋ ಒಂದು ಅಭ್ಯಾಸ ಈ ನಡುವೆ ಹುಟ್ಕೊಂಡಿದೆ. ಈ 18.5% ಅಲ್ಲಿ ಈ ಕ್ಯಾಲ್ಕುಲೇಷನ್ ಕೂಡ ಸೇರಿಕೊಳ್ಳುತ್ತೆ. ಆಲ್ ಓವರ್ ಕರ್ನಾಟಕದಲ್ಲಿ ನಮಗೆ 59,772 ಟೀಚರ್ ಪೋಸ್ಟ್ ಗಳಾದ್ರೆ ಖಾಲಿ ಇದೆ. ಅದರಲ್ಲಿ 15,000 ಚೇಂಜ್ ಬಂದ್ಬಿಟ್ಟು ಪ್ರೈಮರಿ ಸ್ಕೂಲ್ ಆದ್ರೆ 9,000 ಚೇಂಜ್ ನಮ್ಗೆ ಹೈಸ್ಕೂಲ್ ರಿಕ್ವೈರ್ಮೆಂಟ್ ಆದ್ರೆ ಇದೆ. ಇದು ಒಂದ್ ಕಡೆ ಪ್ರಾಬ್ಲಮ್ ಆದ್ರೆ ಕಾಯಿನ್ ನ ಬಿ ಸೈಡ್ ಇನ್ನೊಂದು ಪ್ರಾಬ್ಲಮ್ ಇದೆ. 2026 ಅಷ್ಟರಲ್ಲಿ 36,000 ಟೀಚರ್ಸ್ ರಿಟೈರ್ಡ್ ಆಗ್ತಾ ಇದಾರೆ. ನಮ್ಗೆ ಇವಾಗಿರೋ ರಿಕ್ವೈರ್ಮೆಂಟ್ ಅರೌಂಡ್ 60,000 ಅಂತ ಇಟ್ಕೊಂಡ್ರೆ ಪ್ಲಸ್ ಈ 36,000 ಟೀಚರ್ಸ್ ಟೋಟಲ್ 96,000 ಟೀಚರ್ಸ್ ನ ಅವಶ್ಯಕತೆ ನಮ್ಗೆ ಮುಂದಿನ ವರ್ಷ ಅಷ್ಟೊತ್ತಿಗೆ ಇದೆ. ಸೊ ಈ ಪ್ರಾಬ್ಲಮ್ ನ ಯಾವ ರೀತಿ
ರೀತಿ ಗೌರ್ಮೆಂಟ್ ಸಾಲ್ವ್ ಮಾಡುತ್ತೋ ನಿಜವಾಗ್ಲೂ ಅದಂತೂ ಅರ್ಥ ಆಗ್ತಾ ಇಲ್ಲ. ಆಕ್ಚುಲಿ ಇಲ್ಲಿ ಗೌರ್ಮೆಂಟ್ ಕೆಲಸಕ್ಕೆ ಆಸೆ ಪಡದೇ ಇರೋ ಜನನೇ ಇಲ್ಲ. ಸೊ ಗೌರ್ಮೆಂಟ್ ಕೆಲಸ ಬಂದ್ರು ಸಹ ಇಷ್ಟೊಂದು ಕೆಲಸಗಳು ಖಾಲಿ ಬಿದ್ದಿರೋದಕ್ಕೆ ಒಂದು ಮೇನ್ ರೀಸನ್ ಏನಂದ್ರೆ ಗೆಸ್ಟ್ ಎಂಪ್ಲಾಯ್ಸ್ ನ ಇವರು ಹೈರ್ ಮಾಡ್ತಾ ಇದಾರೆ. ಡೈರೆಕ್ಟ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಆಗಿ ತಗೊಂತಾ ಇಲ್ಲ, ಇವ್ರನ್ನ ಬಂದ್ಬಿಟ್ಟು ಕಾಂಟ್ರಾಕ್ಟೆಡ್ ಬೇಸ್ಡ್ ಆಗಿ ತಗೊಂತಾರೆ. ಸೊ ಈ ಕಾಂಟ್ರಾಕ್ಟ್ ಬೇಸ್ಡ್ ಆಗಿ ತಗೊಂಡಾಗ ಏನಾಗುತ್ತೆ ಅಂದ್ರೆ ಇವ್ರಿಗೆ ಸ್ಯಾಲರೀಸ್ ತುಂಬಾ ಕಮ್ಮಿ ಬರುತ್ತೆ. ಒಂದು 10,000 ರಿಂದ 13,000 ಅಷ್ಟೇ ಸ್ಯಾಲರೀಸ್ ಬರೋದು. ಇವಾಗ ಕರ್ನಾಟಕ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ ಅಂದ್ರೆ 51,000 ಅಷ್ಟು ಹೊಸ ಟೀಚರ್ ಗಳನ್ನ ಇವರು ಅಪಾಯಿಂಟ್ ಮಾಡ್ತಾ ಇದಾರೆ. ಸೊ ಈ 51,000 ಟೀಚರ್ಸ್ ಬಂದ್ಬಿಟ್ಟು ಗೆಸ್ಟ್ ಟೀಚರ್ಸ್ ಆಗಿರ್ತಾರೆ. ಇವ್ರಿಗೆ ಕಮ್ಮಿ ಸಂಬಳ ಕೊಡ್ತಾ ಇರೋದ್ರಿಂದ ಇವರು ಯಾವ್ದೇ ರೀತಿ ಸ್ಟೇಬಲ್ ಆಗಿ ಕಂಟಿನ್ಯೂ ಆಗಿ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಅಂತೂ ಇಲ್ವೇ ಇಲ್ಲ. ಈ 51,000 ಇಷ್ಟು ಅರ್ಜೆಂಟ್ ಆಗಿ ಏನಕ್ಕೆ ಮಾಡ್ತಾ ಇದಾರೆ ಅಂದ್ರೆ ಈ 36,000 ಜನ ರಿಟೈರ್ಡ್ ಆಗ್ತಾ ಇದಾರಲ್ಲ, ಆ ಗ್ಯಾಪ್ ನ ಫಿಲ್ ಮಾಡೋದಕ್ಕೆ ಇವರು ಒಂದು ಟ್ರೈ ಮಾಡ್ತಾ ಇದಾರೆ. ಆಕ್ಚುಲಿ ಇದು ತುಂಬಾ ರಾಂಗ್. ಇದನ್ನ ಟ್ರೈ ಮಾಡಿ ಯಾವುದೇ ಇಂಪ್ರೂವ್ಮೆಂಟ್ ಆಗ್ಲಿ ಚೇಂಜಸ್ ಆಗ್ಲಿ ಆಗೋ ಸೂಚನೆಗಳು ಕಾಣಿಸ್ತಾ ಇಲ್ಲ. ಈ ಟೀಚರ್ಸ್ ಶಾರ್ಟೇಜ್ ಬಂದ್ಬಿಟ್ಟು ಎಲ್ಲಾ ಡಿಸ್ಟ್ರಿಕ್ಟ್ ಗಳಲ್ಲೂ ಸೇಮ್ ಇಲ್ಲ. ನಾನು ಇಲ್ಲಿ ಕೆಲವೊಂದು ಡಿಸ್ಟ್ರಿಕ್ಟ್ ಗಳನ್ನ ಲಿಸ್ಟ್ ಮಾಡಿದ್ದೀನಿ. ಯಾದಗಿರಿಯಲ್ಲಿ 6,270 ಟೀಚರ್ ಶಾರ್ಟೇಜ್ ಇದ್ದಾರೆ. ರಾಯಚೂರಲ್ಲಿ 5,400, ಬೆಂಗಳೂರು ಅರ್ಬನ್ ಅಲ್ಲಿ 4,500, ಬೆಳಗಾವಿಯಲ್ಲಿ 4,280, ಬೆಂಗಳೂರು ರೂರಲ್ ಅಲ್ಲಿ 2,800, ಹಾಸನಲ್ಲಿ 2,760, ಕಲಬುರಗಿಯಲ್ಲಿ 2,500, ಬಳ್ಳಾರಿಯಲ್ಲಿ 2,200, ಮೈಸೂರಲ್ಲಿ 2,200, ಬೀದರ್ ಅಲ್ಲಿ 1,800, ಅದಷ್ಟೇ ಅಲ್ಲದೆ ಧಾರವಾಡ 1,800, ಕೊಪ್ಪಳ 1,500, ವಿಜಯನಗರ 1,200 ಟೀಚರ್ಸ್ ನ ರಿಕ್ವೈರ್ಮೆಂಟ್ ಆದ್ರೆ ಇದೆ. ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ ಗಳು ಇದ್ರೂ ಕೂಡ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡುವಂತ ಕೆಲವೊಂದು ಡಿಸ್ಟ್ರಿಕ್ಟ್ಸ್ ಇದೆ. ಫಸ್ಟ್ ಲಿಸ್ಟ್ ಅಲ್ಲಿ ಬಂದ್ಬಿಟ್ಟು ದಕ್ಷಿಣ ಕನ್ನಡ ಬರುತ್ತೆ. ಇದರಲ್ಲಿ 88.57% ಅಷ್ಟು ಜನ ಎಜುಕೇಟೆಡ್ಸ್ ಆಗಿದ್ದಾರೆ. ಅದಷ್ಟೇ ಅಲ್ಲದೆ SSLC 85.2% ಪಾಸಿಂಗ್ ರೇಟ್ ಇದೆ. ಸೆಕೆಂಡ್ ಬಂದ್ಬಿಟ್ಟು ಉಡುಪಿ ಡಿಸ್ಟ್ರಿಕ್ಟ್ ಇದೆ. ಇದರಲ್ಲಿ 86.24% ಅಷ್ಟು ಅಕ್ಷರಸ್ಥರಿದ್ದಾರೆ. ಇದರಲ್ಲೂ ಸಹ ನಮ್ಗೆ 82.1% ಅಷ್ಟು SSLC ನ ಪಾಸ್ ಮಾಡಿದ್ದಾರೆ. ಅದಷ್ಟೇ ಅಲ್ಲದೆ ಉಡುಪಿ ಬಂದ್ಬಿಟ್ಟು ಲೋಯೆಸ್ಟ್ ಡ್ರಾಪ್ ಔಟ್ ರೇಟ್ ನ ಕೂಡ ಇದು ಹೊಂದುತ್ತೆ. 6.1% ಅಷ್ಟೇ ಇಲ್ಲಿ ಡ್ರಾಪ್ ಔಟ್ ಆಗ್ತಿರೋ ಸ್ಟೂಡೆಂಟ್ಸ್ ಇರೋದು. ಥರ್ಡ್ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ಹಾಸನ್ ಇದೆ. ಹಾಸನ್ ಅಲ್ಲಿ ಬಂದ್ಬಿಟ್ಟು 75.89% ಅಷ್ಟು ಜನ ಅಕ್ಷರಸ್ಥರಿದ್ದಾರೆ. ಇದರಲ್ಲಿ 68.3% ಅಷ್ಟು SSLC ವಿದ್ಯಾರ್ಥಿಗಳು ಪಾಸ್ ಔಟ್ ಆಗ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ರು ಸಹ ಕರ್ನಾಟಕ ಗೌರ್ಮೆಂಟ್ ಗೆ ಇದ್ರ ಬಗ್ಗೆ ಗೊತ್ತಿಲ್ವಾ? ಕರ್ನಾಟಕದಲ್ಲಿ ಡೆಡಿಕೇಟೆಡ್ ಆಗಿ, ಕರ್ನಾಟಕದಲ್ಲಿ ಅಂತಲ್ಲ ಎಲ್ಲಾ ಕಡೆನೂ ಡೆಡಿಕೇಟೆಡ್ ಆಗಿ ಒಬ್ರು ಶಿಕ್ಷಣ ಮಂತ್ರಿ ಅಂತ ಇರ್ತಾರೆ. ಸೊ ಆ ಶಿಕ್ಷಣ ಸಚಿವರಿಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ವಾ ಅಂತ ನೀವು ನನ್ನ ಕೇಳೋದಾದ್ರೆ 100% ಅದೆಲ್ಲ ಇವರಿಗೆ ಗೊತ್ತು. ಸೊ ಇದಕ್ಕೋಸ್ಕರ ಇವರು ಕ್ರಮನ ಕೈಗೆತ್ಕೊಂಡಿದ್ದಾರೆ. ಅಂದ್ರೆ ಬರೋಬ್ಬರಿ 2,500 ಕೋಟಿ ರೂಪಾಯಿನ ಪಬ್ಲಿಕ್ ಸ್ಕೂಲ್ಗಳನ್ನ ರೆನೋವೇಟ್ ಮಾಡೋದಕ್ಕೆ ಇವರು ಇನಿಷಿಯಲೈಸ್ ಮಾಡಿದ್ದಾರೆ. ಅದಷ್ಟೇ ಅಲ್ಲದೆ 500 ಹೊಸ ಸ್ಕೂಲ್ಗಳನ್ನ 2029 ಕಟ್ಟೋದಕ್ಕೆ ಇವರು ಒಂದು ಗೋಲ್ ನ ಇಟ್ಕೊಂಡಿದ್ದಾರೆ. ನಮ್ ಕರ್ನಾಟಕ ಗೌರ್ಮೆಂಟ್ ಜಸ್ಟ್ ಅಧಿಕಾರಕ್ಕೆ ಬರ್ಬೇಕು ಅಂತ ಇವಾಗಿರೋ CM ನನ್ ಮತ್ತೆ CM ಆಗ್ಬೇಕು ಅನ್ನೋ ಒಂದು ಆಸೆಯಿಂದ ಇವರು ಜನಕ್ಕೆ ಆಸೆ ತೋರಿಸಿದ್ ಬಂದ್ಬಿಟ್ಟು ವರ್ಷಕ್ಕೆ ಸುಮಾರು 56 ಕೋಟಿ ರೂಪಾಯಿನ ಒಂದು ಲಂಚ. ಇದನ್ನ ಲಂಚ ಅಂತಾನೆ ಹೇಳ್ಬೋದು, ನಾನು ಓಪನ್ ಆಗಿ ಹೇಳ್ತೀನಿ. ಇದಕ್ಕೆ ಪರ್ ಮಂತ್ ಗೆ ಡಿವೈಡ್ ಮಾಡ್ಕೊಂಡ್ರೆ ನಮ್ಗೆ ಹತ್ರ 4,000 ಕೋಟಿ ಚಿಲ್ಲರೆ ಆದ್ರೆ ಸ್ಪೆಂಡ್ ಆಗ್ತಾ ಇದೆ. ಇದು ಓನ್ಲಿ ಒಂದು ತಿಂಗಳಿಗೆ ಅಷ್ಟೇ ಇದು ಲೆಕ್ಕ ಬರ್ತಾ ಇರೋದು. ನಮ್ಮ ಸ್ಕೂಲ್ಗಳಿಗೆ ಅಂತ ಡೆಡಿಕೇಟೆಡ್ ಆಗಿಟ್ಟಿರೋದು ಲಾಸ್ಟ್ 5 ಇಯರ್ಸ್ ಅಲ್ಲಿ 2,500 ಕೋಟಿ ರೂಪಾಯಿ ಅಷ್ಟೇ. ಸೊ ಯಾಕೆ ಸ್ಕೂಲ್ಗಳನ್ನ ಇಂಪ್ರೂವ್ಮೆಂಟ್ ಮಾಡಿದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ? ಯಾರಾದ್ರೂ ಒಬ್ಬ ಮಂತ್ರಿ ಬಂದು, ಯಾರಾದ್ರೂ ಒಬ್ಬ MLA ಕ್ಯಾಂಡಿಡೇಟ್ ಬಂದು ನಿಮ್ಮ ಹತ್ರ ಹೇಳಿದಾರ ನಾವು ನಿಮ್ಮ ಊರಲ್ಲಿರೋ ಸ್ಕೂಲ್ ನ ಇಂಪ್ರೂವ್ಮೆಂಟ್ ಮಾಡ್ತೀವಿ, ನಮ್ಗೆ ವೋಟ್ ಹಾಕಿ ಅಂತ? ಸೊ ಹೇಳಿರ್ತಾರೆ. ಇನ್ ಕೇಸ್ ನೀವು ಅದಕ್ಕೆ ವೋಟ್ ಹಾಕ್ಲಿಲ್ಲ ಅಂದ್ರೆ ಅದಕ್ಕೆ ಜವಾಬ್ದಾರರು ನೀವೇ ಆಗಿರ್ತೀರ. ಅದಕ್ಕೆ ಬಿಟ್ಟು ನೀವು ಫ್ರೀಗೆ ಆಸೆ ಬಿದ್ದು ವೋಟ್ ಹಾಕಿರೋದು ಅದು ನಿಮ್ ತಪ್ಪು. ಸೊ ಇವಾಗ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದ ಟಾಪಿಕ್ ಮೇಲೆ ಹೋಗೋಣ. ಈ ಹುಡುಗ ಕಮೆಂಟ್ ಮಾಡೋದಕ್ಕೆ ಇಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು. ಅದಷ್ಟೇ ಅಲ್ಲದೆ ಇಷ್ಟು ಇನ್ಫಾರ್ಮೇಶನ್ ನನ್ನ ಜೀವನದಲ್ಲಿ ನಾನು ಹುಡ್ಕೋದಕ್ಕೆ ಹೋಗ್ತಾ ಇರ್ಲಿಲ್ಲ. ನಮ್ ಕರ್ನಾಟಕದಲ್ಲಿ ಇಷ್ಟು ಪ್ರಾಬ್ಲಮ್ ಇದೆ ಅಂತ ನನ್ಗೂ ಗೊತ್ತಿರ್ಲಿಲ್ಲ. ಸೊ ಇವಾಗ ನನ್ ಕೈಲಾಗುವಂತ ಸಹಾಯ ಏನಂದ್ರೆ ಇವ್ರಿಗೆ ಟೆಕ್ಸ್ಟ್ ಬುಕ್ಸ್ ನ ಪ್ರೊವೈಡ್ ಮಾಡುವಂತ ಕೆಲಸ ನಾನ್ ಮಾಡ್ಬೋದು. ಆದ್ರೆ ನನ್ ಜೊತೆಗೆ ಕೈ ಜೋಡಿಸಿದ್ರೆ ನೀವು ಇದಕ್ಕೆ ಪ್ರಾಪರ್ ಕಂಪ್ಲೀಟ್ ಸೊಲ್ಯೂಷನ್ ನೀವು ಹುಡುಕ್ಬೋದು. ಯಾಕಂದ್ರೆ ನಾನು ಬೇಕಿದ್ರೆ ಮಾಡಿದ್ರೆ ಒಂದು ಸ್ಕೂಲ್ಗೆ ಹೆಲ್ಪ್ ಮಾಡುವಷ್ಟು ಕೇಪಬಲ್ ನನ್ನ ಹತ್ರ ಇದೆ. ಅದು ಬಿಟ್ರೆ ಅಲ್ಲಿ ಟೀಚರ್ ನ ಅಪಾಯಿಂಟ್ ಮಾಡೋ ಕೆಲಸ ನನ್ನ ಕೈಲಿ ಆಗದೆ ಇರುವಂತ ಕೆಲಸ. ಒಬ್ಬ ಟೀಚರ್ ನ ಅಪಾಯಿಂಟ್ಮೆಂಟ್ ಮಾಡ್ಬೇಕಂದ್ರೆ ಅದಕ್ಕೆ ಗೌರ್ಮೆಂಟ್ ಕೈಯಿಂದಾನೆ ಮಾಡ್ಬೇಕು. ಇಲ್ಲಾಂದ್ರೆ ಆ ಸ್ಕೂಲ್ ನ ಯಾವ್ದಾದ್ರು ಒಂದು ಫೌಂಡೇಶನ್ ಆಗ್ಲಿ ಅಥವಾ ಯಾವ್ದಾದ್ರು ಒಂದು ಕಂಪ್ನಿ ದತ್ತು ತಗೊಂಡು ಆ ಸ್ಕೂಲ್ ನ ನಡೆಸಿದ್ರೆ ಅಲ್ಲಿ ಒಂದು ಟೀಚರ್ ನ ಅಪಾಯಿಂಟ್ಮೆಂಟ್ ಮಾಡಿದ್ರೆ ಮಾತ್ರ ಆ ಸ್ಕೂಲ್ ನ ರಿಕ್ವೈರ್ಮೆಂಟ್ ಆದ್ರೆ ಫುಲ್ಫಿಲ್ ಆಗೋದು. ಆ ಸ್ಕೂಲ್ ರಿಕ್ವೈರ್ಮೆಂಟ್ ನ ಫುಲ್ಫಿಲ್ ಮಾಡಿಲ್ಲ ಅಂದ್ರೆ ಆ ಸಬ್ಜೆಕ್ಟ್ ಅಲ್ಲಿ ಹುಡುಗರು ಯಾವ್ದೇ ರೀತಿಯಾದಂತಹ ನಾಲೆಡ್ಜ್ ನ ಗೇನ್ ಮಾಡದೆ ಹೋಗ್ಬೋದು. ಅದಕ್ಕೆ ನಾವು ನೀವೇ ಕಾರಣರಾಗ್ತೀವಿ. ಏನಂದ್ರೆ ನನ್ನೊಬ್ಬನ ಕೈಯಲ್ಲೇ ಇದನ್ನ ಸಾಲ್ವ್ ಮಾಡೋದಕ್ಕಾಗೋದಿಲ್ಲ. ನನಗೆ ನಿಮ್ ಹೆಲ್ಪ್ ಕೂಡ ಬೇಕು ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡ್ತಾ ಇರೋದಾಗಿದೆ. ಸೊ ನನ್ ಜೊತೆಗೆ ಕೈ ಜೋಡಿಸೋದಾದ್ರೆ ಈ ವಿಡಿಯೋನ ಎಲ್ಲಿವರೆಗೂ ಶೇರ್ ಮಾಡೋದಕ್ಕಾಗುತ್ತೋ ಅಲ್ಲಿವರೆಗೂ ನೀವು ಶೇರ್ ಮಾಡಿ. ಇದು ರೀಚ್ ಆಗೋ ಜಾಗಕ್ಕೆ ಖಂಡಿತ ರೀಚ್ ಆದ್ರೆ ಇದಕ್ಕೊಂದು ರೆಸಲ್ಯೂಷನ್ ಸಿಗ್ಬೋದು ಅಂತ ನನ್ನ ಪರ್ಸನಲ್ ಒಪಿನಿಯನ್ ಆಗಿದೆ. ಈ ವಿಡಿಯೋಯಿಂದ ನಿಮ್ಗೆ ಏನೆಲ್ಲ ನಾಲೆಡ್ಜ್ ಸಿಕ್ಕಿದೆ ಅಥವಾ ಈ ವಿಡಿಯೋಯಿಂದ ನಿಮ್ಮ ಒಪಿನಿಯನ್ ಏನಾದ್ರು ಇದ್ರೆ, ನಿಮ್ಮ ಥಾಟ್ಸ್ ಏನಾದ್ರು ಇದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಇದ್ರ ಬಗ್ಗೆ ತಿಳ್ಕೊಂತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಸೊಲ್ಯೂಷನ್ ಏನ್ ಸಿಗುತ್ತೆ
ಆಗುತ್ತೆ ಅನ್ನೋದ್ರ ಬಗ್ಗೆ ಆದ್ರೆ ಯೋಚನೆ ಮಾಡೋಣ. ಇದಕ್ಕೆ ಸೊಲ್ಯೂಷನ್ ನಾನು ಒಬ್ಬನಿಂದಾನೇ ಯೋಚನೆ ಮಾಡೋದಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ಇದರ ಸೊಲ್ಯೂಷನ್ ಗೋಸ್ಕರನೇ ಈ ವಿಡಿಯೋ ನಾದ್ರೆ ಮಾಡಿದ್ದೀನಿ. ನಿಮ್ಮ ಕಮೆಂಟ್ಸ್ ನ ಪಿಕ್ ಮಾಡಿ ನಾನು ಇದಕ್ಕೆ ಸೊಲ್ಯೂಷನ್ ಕಂಡುಹಿಡಿಯೋಣ ಅಂತ ವೇಟ್ ಮಾಡ್ತಾ ಇದ್ದೀನಿ. ಸೊ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಇದಕ್ಕೆ ಒಂದು ಸೊಲ್ಯೂಷನ್ ನ ತಗೊಂಡು ಬರ್ತಾ ಇನ್ನೊಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.